ಈ ಥರ ನಿಮ್ಗೆ ವಿಡಿಯೋ ಬೇಕಂದ್ರೆ ಕ್ಯಾಪ್ಕಟ್ ಓಪನ್ ಮಾಡಿರಿ, ನಾನು ಹೇಳ್ಕೊಡ್ತೀನಿ. ಕ್ಯಾಪ್ಕಟ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಾನು ಆಲ್ರೆಡಿ ಈಗ ಮಾಡ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡ್ಕೊಂಡು ಸಾಂಗ್ ಅಪ್ ಮತ್ತು ಪ್ಲಸ್ ವಿಡಿಯೋ ಹಾಕ್ಕೊಂಡಿದ್ದೀನಿ. ಅದು ಎಷ್ಟು ಬೇಕಷ್ಟು ಇಟ್ಕೊಂಡು ಅದನ್ನು ಸ್ಕ್ರೀನ್ಶಾಟ್ ಹಾಕ್ಕೋಬೇಕು. ಯಾಕಂದ್ರೆ ಕಟ್ ಮಾಡ್ಕೋಬೇಕು. ಸ್ಕ್ರೀನ್ಶಾಟ್ ಹಾಕೋತೀನಿ. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಒಂದು ವೆಬ್ಸೈಟ್ನಾಗ. ನೀವು ಇಲ್ಲೇ ಕ್ಯಾಪ್ಕಟ್ಟಲ್ಲಿ ಮಾಡ್ಕೋಬೋದು, ಕಟ್ ಅಂತ ಆ್ಯಪ್ ಅದ, ಅಲ್ಲಿ ಮಾಡ್ಕೊಂಡು ಸ್ವಲ್ಪ ಆಮೇಲೆ ಏನು ಮಾಡ್ತೀನಿ, ಆ ಫೋಟೋ ಆ್ಯಡ್ ಮಾಡ್ಕೋತೀನಿ. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿನಿ, ಫೋಟೋದಾಗ ಹೋಗಿ ಫೋಟೋ ಆ್ಯಡ್ ಮಾಡ್ಕೋತೀನಿ. ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಎಷ್ಟು ಅದ ಅದು ನೋಡಿ, ವಿಡಿಯೋ ತಕ್ಕ ಕರೆಕ್ಟ್ ಅದು ಸೆಟ್ ಆಗೋ ತಕ್ಕ ಅಡ್ಜಸ್ಟ್ ಮಾಡ್ಕೊಂಡು ಈಗ ಆ ಫೋಟೋನ ಕೆಳಗಡೆ ಓವರಲ್ ಅಂತ ಇರ್ತದೆ, ಅದು ಕ್ಲಿಕ್ ಮಾಡ್ಕೊಂಡು ಕೆಳಗೆ ತೊಗೋಬೇಕು. ಕೆಳಗೆ ತೊಗೊಂಡು ನಾನು ಆಲ್ರೆಡಿ ಒಂದು ವಿರಾಟ್ ಕೊಹ್ಲಿದು ಟೆಲಿಗ್ರಾಮ್ದಾಗ ಲಿಂಕ್ ಕೊಟ್ಟಿನಿ, ಅದಲ್ಲಿ ಇರ್ತದೆ, ಅದು ವಿಡಿಯೋ ಆ್ಯಡ್ ಮಾಡ್ಕೋಬೇಕು. ಈಗ ನಾನು ಟೆಲಿಗ್ರಾಮ್ದಾಗ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಅದನ್ನು ಏನು ಮಾಡಬೇಕು, ಡಬಲ್ ಸರ್ತಿ ಹಾಕೋತೀನಿ. ಈಗ ಸಾಂಗ್ ಎಷ್ಟದ ಅಷ್ಟು ಹಾಕ್ಕೊಂಡೀನಿ. ಆಮೇಲೆ ನೋಡ್ಬೇಕು ಸಾಂಗ್ ಎಷ್ಟದ ನೋಡಿ. ಕೆಳಗಡೆ ಅದು ವಿಡಿಯೋ ಏನು ಮಾಡ್ತೀನಿ, ನಾನು ಫೋಟೋ ಕಟ್ ಮಾಡ್ಕೊಂಡು ಪೂರ್ತಿ ಆ ವಿಡಿಯೋ ಎಷ್ಟದ ಅಷ್ಟರ ತನಕ ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೊಂದು ಎಫೆಕ್ಟ್ ಹಾಕಬೇಕು, ಲುಮಿನ್ ಫ್ಲ್ಯಾಶ್ ಅಂತ ಒಂದು ಎಫೆಕ್ಟ್ ಅದ, ಹಾಕ್ಕೋಬೇಕು. ಆ ಫೋಟೋಕ್ಕೆ ಸ್ಟ್ರೋಕ್ ಅಂತ ಹಾಕಬೇಕು, ಸೈಡಿಗೆಲ್ಲ ವೈಟ್ ಕಲರ್ ಬರ್ತಲ್ಲ ಅದು ಹಾಕ್ಕೋಬೇಕು. ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅದಿಲ್ಲ ನನಗೆ ಯಾವ್ದು ಅಡ್ಜಸ್ಟ್ ಅದ ಅದು ನೋಡ್ಕೋಬೇಕು. ಸೈಜಿಗೆ ನೋಡ್ಕೊಂಡು ಬೇರೆದು ಹಾಕಿರ್ತೀನಿ, ಇದನ್ನು ಕಮ್ಮಿ ಮಾಡ್ಕೊಂಡೆ ಕರೆಕ್ಟ್ ನೋಡ್ಕೊಂಡು ಹಾಕ್ಕೋಬೇಕು. ನಿಮಗೆ ಎಷ್ಟು ಅಡ್ಜಸ್ಟ್ ಆಗ್ತದೆ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆ ರೆಡ್ ಮಾರ್ಕ್ ಕೊಡೋದೆ ಬಂದೆ ಅಲ್ಲೊಂದು ನೋಡ್ಕೊಂಡು ಕಿಶ್ ಅಂದ್ರೆ ಎಫೆಕ್ಟ್ ಹಾಕಬೇಕು. ಪೂರ್ತಿ ಆ ವಿಡಿಯೋಗೆ ಒಂದು ಎಫೆಕ್ಟ್ ಹಾಕಬೇಕು. ಗ್ಲೋ ಟು ಅಂತದ, ಆ ಗ್ಲೋ ಟು ಒಂದು ಎಫೆಕ್ಟ್ ಹಾಕಬೇಕು. ಅದನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನು ಸ್ಲೈಡ್ ಮಾಡ್ಕೊಂಡು ಕಿಶ್ ಅಂದ್ರೆ ಅದು ಎಷ್ಟೆಷ್ಟು ನೋಡ್ಕೋಬೇಕು. ಜಾಸ್ತಿ ಗ್ಲೋ ಕಾಣುತ್ತೈತೆ ಕಮ್ಮಿ ಮಾಡ್ಕೋಬೇಕು. ನೋಡಿ ನಾನು ಎಷ್ಟು ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಎಫೆಕ್ಟ್ ಬರ್ತದೆ, ರಿಫಲ್ ಅಂತ ಒಂದು ಎಫೆಕ್ಟ್ ಬರ್ತದೆ, ಅದು ಆ್ಯಡ್ ಮಾಡ್ಕೋಬೇಕು. ಅದನ್ನು ಆ್ಯಡ್ ಮಾಡ್ಕೊಂಡು ಇದು ಸೇಮ್ ಹ್ಯಾಂಗೆ ಮಾಡ್ಕೊಂಡಿವಲ್ಲ ಗ್ಲೋ ಟು ಅಂತಂದು ಸೇಮ್ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಎಷ್ಟದ ನೋಡ್ಕೊಂಡು ಎಲ್ಲ ಸೆಟ್ ಆದ ಬಳಿಕ ಅಲ್ಲಿ ಅಬ್ಜೆಕ್ಟ್ ಅಂತ ಇರ್ತದೆ, ಅಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ ಅಂತ ಮಾಡಬೇಕು. ಆಮೇಲೆ ಇನ್ನೊಂದು ಎಫೆಕ್ಟ್ ಇರ್ತದೆ, ಅದನ್ನ ಅಬ್ಜೆಕ್ಟ್ ಮಾಡಿ ಅದನ್ನೂ ಆಲ್ ಅಂತ ಮಾಡಬೇಕು. ಆಯ್ತು, ಇಷ್ಟ ಆಯ್ತಾ? ನಿಮಗೆ ಎಷ್ಟು ಬೇಕು ಕ್ವಾಲಿಟಿ ಅದ್ರ ಮೇಲೆ ಡೌನ್ಲೋಡ್ ಮಾಡ್ಕೋಬೇಕು. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.